ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ನೇರಳಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಹಜ್ಜೇನಹಳ್ಳಿ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಬಂದು ಹೋಗುವಂತೆ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬುಕ್ಕಾಪಟ್ಟಣ ಹೋಬಳಿಯ ನೇರಳಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಹಜ್ಜೇನಹಳ್ಳಿಯಲ್ಲಿ ಸುಮಾರು 40 ರಿಂದ 50 ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯ ವಿದ್ಯಾಭ್ಯಾಸಕ್ಕಾಗಿ ತೆರಳುತ್ತಾರೆ. ಹಾಗೂ ರೈತರು, ಸಾರ್ವಜನಿಕರು ತಮ್ಮ ದಿನನಿತ್ಯದ ವ್ಯವಹಾರಗಳಿಗಾಗಿ ಗಾಣದ ಹುಣಸೆ, ಬುಕ್ಕಾಪಟ್ಟಣ, ಶಿರಾ, ತಾವರೆಕೆರೆ ಗ್ರಾಮಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಇದೆ. ಆದರೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಹ ಹಜ್ಜೇನಹಳ್ಳಿ ಗ್ರಾಮಕ್ಕೆ ಬಸ್ ಬಾರದಿರುವ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರತಿನಿತ್ಯ ಗಾಣದ ಹುಣಸೆ ಗ್ರಾಮಕ್ಕೆ 2 ರಿಂದ 3 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಇಲ್ಲಿ ನೇರ್ಲುಗುಡದಿಂದ ಮತ್ತು ಗಾಣಸಿಗೆ ರೋಡು ಸರಿ ಇಲ್ಲ ಸರ್. ಮತ್ತು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆಲ್ಲ ಭಾರಿ ಹಿಂಸೆ ಆಗ್ತೈತೆ. ಮಕ್ಕಳು ನಡಿಬೇಕು ಅಂತಂದರೆ ಹೆಣ್ಮಕ್ಳು ಪಾಪ ರಾತ್ರಿ 5 ಗಂಟೆವರೆಗೂ ಕತ್ಲಲ್ಲಿ ಬರ್ತಾರೆ. ಮತ್ತು ಸಣ್ಣ ಮಕ್ಕಳೆಲ್ಲ ಹೋಗ್ತಾರೆ. ಊಟದ ಹಿಂಸೆ, ಮತ್ತು ಬಸ್ಸಿನ ಇದು ಸರಿ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ಮತ್ತು ರೋಡ್ ವ್ಯವಸ್ಥೆನೂ ಇಲ್ಲ. MLA ಸಾಹೇಬರು ಬರ್ತಾರೆ, ಹೋಗ್ತಾರೆ, ಕೇಳ್ತಾರೆ, ಆಯಿತು ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ. ಮತ್ತು ಚುನಾವಣೆ ಬಂದಾಗ ಓಟ್ ಕೇಳಕ್ಕೆ ಬರ್ತಾರೆ. ಇಲ್ಲಿ ಜನಗಳು ಕಷ್ಟ ಸುಖ ಏನು ಅಂತೇಳಿ ಬಗೆಹರಿಸಲ್ಲ, ಕೇಳಲ್ಲ. MLAರಿಗೂ ಎಲ್ಲರಿಗೂ ಹೇಳಿದ್ದೀವಿ, ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಅವಾಗಂದರೆ ಸ್ಕೂಲ್ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಇತ್ತು. ಇವಾಗ 15 ರಿಂದ 20 ಜನ ಸ್ಕೂಲ್ ಮಕ್ಕಳು ವಯಸ್ಸಾದವರಿದ್ದಾರೆ. ಅವರೆಲ್ಲ ಬಸ್ಸಿಗೆ ಹೋಗ್ಬೇಕು, ಬರಬೇಕು. ಸುರೇಶ್ ಬಾಬು ಅವರು ಬಂದಿದ್ದರು. ಅವಾಗ ಬಂದು ಹೇಳಿದ್ದಾರೆ, ಡಿಪೋ ಮ್ಯಾನೇಜರ್ನ ಕರೆದು ಹೇಳಿದ್ರು ಅವ್ರಿಗೆ ಒಂದು ಸ್ವಲ್ಪನೂ ಕಿಮ್ಮತ್ತು ಕೊಟ್ಟಿಲ್ಲ. ಆದರೆ ಮನೆ ಮಗ ಅಂತ MLAರು ಬಂದಿದ್ದರು, ಅವ್ರಿಗೂ ಹೇಳಿದ್ದೀವಿ, ಅವ್ರಿಗೂ ಬೆಲೆ ಇಲ್ಲ. ಓಟ್ ಹಾಕಿ ಕ್ಷಮಕಾರೆ ಬರ್ತಾರೆ, ಅವ್ರಿಗೆ ಬೆಲೆ ಇಲ್ಲ ಅಂದಮೇಲೆ ನಾವು ಯಾಕೆ ಊರಾಗಿರಬೇಕು? ಓಟ್ ಯಾಕೆ ಹಾಕಬೇಕು? ಇವ್ರಿಗೆ ಯಾಕೆ ಬರ್ತೀರಾ ನೀವು? ಓಟ್ ಹಾಕಿ ಕ್ಷಮಕಾರೆ ಈಗ ಹೇಳ್ರಿ ಅವರಿಗೆ, ಅಧಿಕಾರಿಗಳಿಗೆ ಬರಲಿ. ಬಸ್ಸಿನ ವ್ಯವಸ್ಥೆ ಇಲ್ಲ, ನಮ್ಮ ಮನೇಲಿ ಗಾಡಿಗಳಿಲ್ಲ, ಯಂತ್ರಲ್ಲಿ ಹೋಗ್ಬೇಕು ನಾವು. ಬಸ್ಸು ಕೊಡ್ತೀವಿ ಬಿಡ್ತೀವಿ ಅಂತ ಹೇಳಿದ್ರು, ಆದರೂ ಸುಮ್ಮನೆ ಒಂದು ಆಶ್ವಾಸನೆ ಕೊಟ್ಟು ಹೋಗ್ಬಿಟ್ರು. ನಾವೇನು ಮಾಡಬೇಕು ಸರ್? ಸುಮ್ಮನೆ ಬರ್ತಾರೆ, ಏನೋ ಒಂದು ಹೇಳ್ತಾರೆ ಅವ್ರ ಪಾಡಿಗೆ. ಅವರಿಗೆ ಬೇಕಲ್ಲ, ರಾಜಕೀಯ ಅಲ್ವಾ ಇವಾಗ, ಅದಕ್ಕೆ ಬರ್ತಾರೆ, ಏನಾದ್ರು ಒಂದು ಹೇಳ್ಬಿಟ್ಟು ಹೋಗ್ತಾರೆ. ನಾವೇನು ಮಾಡಬೇಕು? ಮಕ್ಕಳು ಎಲ್ಲ ಗಾಣಸಿಗೆ ಹೋಗ್ತಾರೆ, ಅವರೇ ನಡ್ಕೊಂಡು ಹೋಗೋಕ್ಕಾಗುತ್ತೆ. 2-3 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಕಾಡೈತೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಚಿರತೆಗಳ ಕಾಟ. ಏನು ಮಾಡಬೇಕು ನಮ್ಮಂಥವ್ರು? ಸ್ಕೂಲಲ್ಲಿ 6ನೇ ಕ್ಲಾಸ್ ಓದ್ತಾ ಇದ್ದೀವಿ. ಇಲ್ಲಿಂದ ಹೋಗೋಕ್ಕೆ ಭಾರಿ ಕಷ್ಟ ಆಗ್ತೈತೆ. ಬಸ್ಸಿನ ಸೌಲಭ್ಯ ಬೇಕಾಗುತ್ತೆ. ಈಗ ಇವತ್ತೇನಾಗಿದೆ ಅಂದರೆ ಬಸ್ಸು ಹಜ್ಜೇನಹಳ್ಳಿ ಗ್ರಾಮಕ್ಕೆ ನಾವು ಅಲ್ಲಿ ಸುಮಾರು ಸರಿ ಅರ್ಜಿಗಳು ಎಲ್ಲ ಕೊಟ್ಟಿದ್ದೀವಿ. KSRTC ಡಿಪೋಗೆ 2 ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ 2 ಕಿಲೋಮೀಟ್ರು ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು. ಮತ್ತು ನಮಗೆ ಸ್ಪೆಷಲ್ ಕ್ಲಾಸ್ಗೆ ಮತ್ತೊಂದು ಎಕ್ಸಾಮ್ಗಳಿಗೆ ಎಲ್ಲ ತೊಂದರೆ ಆಗ್ತಾಯಿದೆ. ಎಲ್ಲ ಡಿಗ್ರಿ, ಡಿಪ್ಲೊಮೊ, ತಾವರೆಕೆರೆ PUCಗೆ ಹೋಗತ್ತಂಥ ಮಕ್ಕಳು ತೊಂದರೆ ಆಗ್ತಾಯಿದೆ ಇಲ್ಲಿ ತುಂಬಾ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಕಾಲೇಜ್ಗೆ ಹೋಗೋಕ್ಕೂ ಸ್ಕೂಲ್ಗೂ ಎಲ್ಲ ತೊಂದರೆ ಆಗ್ತಾಯಿದೆ. ಹಂಗಾಗಿ ಬಸ್ ಬಿಡಿಸ್ಬೇಕು ಅಂತ ಈ ಮೂಲಕ ಕೋರ್ಕೊತಾ ಇದ್ದೀವಿ ನಾವು. ನಮಗೆ ಬೇರೆ ಟೈಮಲ್ಲಿ ಬೇಡ. 8 ಗಂಟೆಗೆ ಸ್ಟೂಡೆಂಟ್ಗಳು ಹೋಗ್ತಾರೆ, ಆ ಟೈಮಿಗೆ ಮಾತ್ರ ಬಸ್ ಬೇಡಿ. ಮತ್ತು ಸಾಯಂಕಾಲ ಬರ್ತಾರೆ, ಆ ಟೈಮಿಗೆ 2 ಟೈಮ್ ಬಸ್ ಬಿಟ್ಟರೆ ಸಾಕು ನಮಗೆ. ಬೇರೆ ಟೈಮಲ್ಲಿ ಬೇಕಾಗಲ್ಲ. ನಾವು 2017-18ರಿಂದನೂ ಕಾಲೇಜ್ಗೆ ಹೋಗ್ತಿದ್ವಿ. ಆವಾಗಲೂ ಡಿಪೋಗೆ ಅರ್ಜಿ ಕೊಟ್ಟಿದ್ದೀವಿ, ಮತ್ತು TV ಜಯಚಂದ್ರ ಅರ್ಜಿ ಕೊಟ್ಟಿದ್ದೀವಿ, ಸುರೇಶ್ ಬಾಬುಗೆ ಅರ್ಜಿ ಕೊಟ್ಟಿದ್ದೀವಿ. ಬಟ್ ಏನೋ ಮನವಿ ಏನೇ ಕೊಟ್ಟು ಸಮೇತ ನಮಗೇನೂ ಪ್ರಯೋಜನ ಇಲ್ಲ. ನಮ್ದು ಹೆಂಗಾಗ್ಬಿಟ್ಟಿದೆ ಕ್ಷೇತ್ರ ಅಂದರೆ, ಓಟ್ ಹಾಕೋದು ಚಿಕ್ಕನಾಗ್ತಾನೆ ಕ್ಷೇತ್ರ, ಬಟ್ ಕೆಲಸ ಮಾತ್ರ ಶಿರಾಕ್ ಹೋಗ್ಬೇಕು. ಹೆಂಗೆ ಮೆಟ್ಟು ಬಿಡೋದಾಗ ಬಿಟ್ಬಿಟ್ಟಿದ್ದಾರೆ ನಮ್ಮನ್ನು ಆಲ್ರೆಡಿ. ಈ ಬಗ್ಗೆ ಶಾಸಕರಾದ ಸುರೇಶ್ ಬಾಬು ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ, ಈಗಾಗಲೇ KSRTC ಡಿಪೋ ಮ್ಯಾನೇಜರ್ ಅವರಿಗೆ ಹೊಸದಾಗಿ ರೂಟ್ ಕಲ್ಪಿಸಿ ಹಜ್ಜೇನಹಳ್ಳಿಗೆ ಬಸ್ನ ವ್ಯವಸ್ಥೆ ಕಲ್ಪಿಸಲು ಲೆಟರ್ ಮೂಲಕ ಸೂಚಿಸಿರುತ್ತೇನೆ. ತುಮಕೂರು KSRTC DC ಮತ್ತು ಅಧಿಕಾರಿಗಳು ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವುದರಿಂದ ವಿಳಂಬವಾಗುತ್ತದೆ. ಶೀಘ್ರದಲ್ಲೇ ಬಸ್ ವ್ಯವಸ್ಥೆ ಕಲ್ಪಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಬಗ್ಗೆ ಶಿರಾ ಡಿಪೋ ಮ್ಯಾನೇಜರ್ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತನಾಡಿದಾಗ, ಸರ್ ನಮಸ್ತೆ, ಹೇಳಿ ಸರ್. ಸರ್, ಈ ಬುಕ್ಕಾಪಟ್ಟಣ ಹಜ್ಜೇನಹಳ್ಳಿಯಲ್ಲಿ ಬಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರೆಲ್ಲನೂ. MLA ಸುರೇಶ್ ಬಾಬು ಅವರು ಮನೆ ಮಗ ಪ್ರೋಗ್ರಾಮಲ್ಲೂ ಸಹಿತ ತಮಗೆ ತಿಳಿಸಿದ್ದಾರೆ ಅಂತ ಎಲ್ಲ ಮಾಡಿದ್ದಾರೆ. ಬಹಳ ತೊಂದರೆ ಆಗ್ತಾ ಇದೆ ಅಂತ. ಅದು ಮುಂಚೆ ಪ್ರೀ ಎಕ್ಸಿಸ್ಟಿಂಗ್ ರೂಟ್ ಅಲ್ಲ ಅದು. ಅವ್ರು ಈಗ ಅದು ಎಕ್ಸ್ಟೆನ್ಷನ್ ಕೇಳ್ತಾ ಇದ್ದಾರೆ ಹಜ್ಜೇನಹಳ್ಳಿಗೆ. ಅದು ಇನ್ನೂ ಆಗ್ಬೇಕು. ಇನ್ನು ಮೊನ್ನೆ ತಾನೇ ಇವ್ರು MLA ಸರ್ದು ಲೆಟರ್ ಬಂದಿರೋದು. ಅದಿನ್ನೂ ಡಿವಿಷನ್ಗೆ ಹೋಗಿ ಇದು ಪ್ರೊಸೀಜರ್ಸ್ ಇರ್ತಾವಲ್ಲ ಸರ್, ಜೊತೆಗೆ ಅಲ್ಲಿ ಏನು ಅಂದ್ರೆ ಇನ್ನೂ ಪೂರ್ತಿ ಸರಳ ಆಗಿಲ್ಲ. ಬಟ್ ನಮ್ಮ ಇನ್ಸ್ಪೆಕ್ಟರ್ಗಳು ಅಲ್ಲಿ ಗಾಡಿ ಹೋಗೋಷ್ಟು ಇದಿಲ್ಲ,
ಮೋಟ್ರಬಲ್ ರೋಡ್ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಸರ್ವೆ ಕಳಿಸ್ಬೇಕು. ಅವ್ರೀಗ ಏನಂದ್ರೆ MLA ಲೆಟರ್ ಕೊಟ್ಟಿದ್ದೀವಿ ಈಗಲೇ ಬಸ್ ಬಿಡ್ರಿ ಅಂತ ಹೇಳ್ತಾರೆ. ನಮ್ದು ಪ್ರೊಸೀಜರ್ಸ್ ನೋಡ್ಬೇಕಲ್ಲ ಸರ್. ಈಗ ಹಾಗಾದ್ರೆ ಒಳಗಡೆ ಹೋಗೋಕ್ಕೆ ಎಷ್ಟು ದೂರ ಆಗುತ್ತೆ ಸರ್ ಅದು? ಸರ್ ಅದು ಇನ್ನೂ ಕಂಪ್ಲೀಟ್ ಸರ್ವೆ ಡಿವಿಷನ್ ಇಂದ ಮಾಡಿಲ್ಲ. ಅದು ನಾಳೆ ನಾನು ನಿಮಗೆ ಕೇಳ್ಬಿಟ್ಟು ಒಂದ್ಸಲ ಎಕ್ಸಾಕ್ಟ್ ಮಾಹಿತಿ ಕೊಡ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.